ಎನ್ಎಲ್ಎ ವೆಂಕಟಶಿವಾರೆಡ್ಡಿರವರ ಆಪ್ತ ಬೆಂಬಲಿತ ಹಾಗೂ ಜೆಡಿಎಸ್ ಪಕ್ಷದ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರು, ಸಮಾಜ ಸೇವಕರು, ಕೋಲಾರ್ ಹಾಗೂ ಸ್ಟಾರ್ ವರ್ಟಿಕ್ಸ್ ಮಾಲೀಕರು, ಗೌರವಾನ್ವಿತರು, ಯುವ ನಾಯಕಿ ಗಾಯತ್ರಿ ಮುತ್ತಪ್ಪ ಮೇಡಂರವರು ಹುಟ್ಟು ಹಬ್ಬದ ಪ್ರಯುಕ್ತ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪಕ್ಷದ ಅಭಿಮಾನಿಗಳು, ಜನಸಾಮಾನ್ಯರ ಹಾಗೂ ರಾಜ್ಯ ಅಧ್ಯಕ್ಷರು ಮೇಡಂರವರು, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತೂಪಲ್ಲಿ ನಾರಾಯಣಸ್ವಾಮಿ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಬಂಡಪಲ್ಲಿ ಕೃಷ್ಣಾರೆಡ್ಡಿ, ಈ ಕಾರ್ಯಕ್ರಮದಲ್ಲಿ ಗಣ್ಯರು, ಮುಖಂಡರು, ಹಿರಿಯರು, ತಾಲೂಕು ವ್ಯಾಪ್ತಿ ಎಲ್ಲ ಜನಸಾಮಾನ್ಯರ ಭಾಗವಹಿಸಿ ಮೇಡನ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಬಂದಿರುವ ಎಲ್ಲರಿಗೂ ಕೇಕ್ ಮತ್ತು ಫಲಹಾರ ಸ್ವೀಕರಿಸಿ ಯಶಸ್ಸುಗಳಿಸಿದರು. ಹುಟ್ಟುಹಬ್ಬದ ಪ್ರಯುಕ್ತ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಬಂಡಪಲ್ಲಿ ಕೃಷ್ಣಾರೆಡ್ಡಿರವರು ಸಲಹೆ ಸೂಚನೆಗಳು, ಅಭಿವೃದ್ಧಿ ಬಗ್ಗೆ ವ್ಯಕ್ತಪಡಿಸಿದರು. ಹಾಗೂ ಹುಟ್ಟು ಹಬ್ಬದ ಪ್ರಯುಕ್ತ ಬಂದಿರುವ ಎಲ್ಲರಿಗೂ ಮೇಡಂರವರು ಹೃತ್ಪೂರ್ವಕ ಕೃತಜ್ಞತೆಗಳು ತಿಳಿಸಿದರು. ಮೇಡಮ್ಗೆ ಸ್ವಾಗತ ಕೋರ್ತಾ, ಹಾಗೆ ಎಲ್ಲ ಅಭಿಮಾನಿಗಳು, ತಾಲೂಕಿನ ಎಲ್ಲ ಅಭಿಮಾನಿಗಳು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರ್ಲಿಕ್ಕೆ ಬಂದರೆ ಎಲ್ಲರಿಗೂ ನಮಸ್ಕಾರ. ಏನು ಇವು ಯಾವ ವರ್ಷ ಅಂತ ಹೇಳಿಲ್ಲ ಮೇಡಮ್ ಅವರು, ಅದೊಂದು ಪ್ರಾಬ್ಲಮ್. ಎಷ್ಟನೇ ಬರ್ತದೆ ಅಂತ ಹೇಳಿಲ್ಲ. ಇಲ್ಲಿ ಸೀಕ್ರೆಟ್ ಇಟ್ಕೊಂಡಿರ್ತಾರೆ, ಅದನ್ನ ನಾವು ಹೇಳೋದು ಬೇಡ. ಅವರು ನಾವು ಮೊದಲನೇದಾಗಿ ನಮ್ಮ ತಾಲೂಕಿನ ಎಲ್ಲಾ JDS ಪಕ್ಷದವರಿಂದ ಶುಭಾಶಯ ಕೋರ್ತಾ ಇದ್ದೇವೆ. ಹಾಗೆ ಮುಂದಿನ ಜೀವನದಲ್ಲಿ ಈಗ ಜಿಲ್ಲಾಧ್ಯಕ್ಷರಾಗಿ, ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಹಾಗೂ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರು ಪ್ರತಿಯೊಬ್ಬರು ಈ ಜಾತಿ ಆ ಜಾತಿ ಅನ್ನೋದೇ ಎಲ್ಲರಿಗೂ ಸೇವೆ ಮಾಡ್ತಾ ಇದ್ದಾರೆ. ಅವ್ರು ಸಾಧ್ಯವಾದಷ್ಟು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟಕ್ಕೆ ಬೆಳೀಲಿ, ರಾಜಕೀಯದಲ್ಲಿ ಒಬ್ಬ MLA ಆಗಲಿ, ಅವ್ರನ್ನ ಆಶಿಸ್ತಾ ನನ್ನ ಒಂದು ನಮ್ಮ ಏನು ಗಾಯತ್ರಿ ಮುತ್ತಪ್ಪ, ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷೆ, ಆಕೆ ಯಾವ ಹುಟ್ಟುಹಬ್ಬ ಇವತ್ತು, ಆಕೆಗೆ ವಿಶ್ ಮಾಡೋಣ. ನಮ್ಮ ರಾಜ್ಯ ಮಹಿಳಾ ವತಿಯಿಂದ ಮತ್ತು ನಮ್ಮ JDS ವತಿಯಿಂದ ಆಕೆಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸೋದಕ್ಕೆ ಬಂದಿದ್ದೀನಿ. ಆಕೆಗೆ ದೇವರು ಆಯುರ ಆರೋಗ್ಯ, ಎಲ್ಲ ರೀತಿಯೂ ಸುಖ ಸಂತೋಷ, ಆಯಸ್ಸು, ಒಳ್ಳೆ ಉನ್ನತ ಪದವಿ, ಒಳ್ಳೆ ಹೆಸರು ಮಾಡೋ ಅಂಥ ಶಕ್ತಿ ಕೊಡಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಏನು ಮಧ್ಯರಾತ್ರಿ 12 ಗಂಟೆಯಿಂದ ಎಲ್ಲ ಅಣ್ಣ ತಮ್ಮಂದಿರು, ಎಲ್ಲ ಅಭಿಮಾನ ಬಳಗದಿಂದ, ಪಕ್ಷದ ಅಭಿಮಾನಿಗಳು, ಎಲ್ಲರೂ ನಮ್ಮ ಕಂಪನಿ ಕಡೆಯವರು, ಎಲ್ಲರ ಕಡೆಯಿಂದನೂ ಹುಟ್ಟುಹಬ್ಬದ ಶುಭಾಶಯಗಳು, ಮೆಸೇಜಸ್ ಆಗಲಿ, ಕಾಲ್ಸ್ ಆಗಲಿ ತುಂಬಾ ಬರ್ತಾ ಇದೆ. ಇಲ್ಲಿ ಕೂಡ ಎಲ್ಲ ಇಷ್ಟು ಜನ ಇರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಅದು ನಮ್ಮ ರಾಜ್ಯಾಧ್ಯಕ್ಷರಾದಂತ ರಶ್ಮಿ ರಾಮೇಗೌಡನವರು ಬಂದಿರೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಪಕ್ಷಾತೀತವಾಗಿ ಇಲ್ಲಿ ಜನ ಸೇರಿದ್ದಾರೆ. ನನಗೆ ಅದಂತೂ ತುಂಬಾ ಸಂತೋಷ ಆಗ್ತಾ ಇದೆ. ಅದನ್ನು ವ್ಯಕ್ತಪಡಿಸಕ್ಕೆ ಆಗ್ತಾ ಇಲ್ಲ. ಎಲ್ಲರಿಗೂ ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ.
Gracias.